ಎಲ್ಲ ಹೇಳ್ಕೊಳ್ಳಿ ಸರ್. ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಭವ್ಯವಾಹನ ಶ್ರಿಯಂ ದೇಹಿ ಮೇ ಭವ್ಯವಾಹನ ಋಣ ರೋಗಾನಿ ದಾರಿದ್ರ್ಯ ಪಾಪಕ್ಷತೋ ಅಪವಿತ್ರಃ राहिमान् कृपया देव शरणागतवत्सला अन्यथा शरणं नास्ति त्वमेव शरणं मम तस्मात् ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರೋಂಥ ಭಾವಿಸ್ಕೊಳ್ತೀನಿ. ಇವತ್ತು ನಾವು ಎಲೆಕ್ಟ್ರಾನಿಕ್ ಸಿಟಿಯಿಂದವ ನಾವು ಬಸ್ಸಲ್ಲಿ ಹೊಲ್ಟು ನಾವು ಎಲ್ಲಿಗೆ ಹೊಲ್ಟು ಅಂದರೆ ನಾವು ಮಾರ್ಕೆಟಿಗೆ ಹೊಲ್ಟು ಮಾರ್ಕೆಟಿಂದವ ನೋಡಿ ನಾವು ಈಗ ಮಾರ್ಕೆಟಿಗೆ ಬಂದಿದ್ದೀವಿ. ಮಾರ್ಕೆಟಿಂದ ಮುಂದೆ ಒಂದು ನಾವು ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತೀವಿ. ಸರ್ಕಲಿಂದ ಮೆಟ್ರೋ ಸ್ಟೇಷನ್ಗೆ ಹೋಗ್ತೀವಿ. ಅಲ್ಲಿಂದ ಮೆಟ್ರೋ ಸ್ಟೇಷನ್ ಸ್ಟ್ರೈಟ್ ಒಂದೇ ರೋಡು. ನಾವು ಬಂಡಿ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಹೋಗಬೇಕು. ನಾವು ಆಟೋಗೆ 100 ರೂಪಾಯಿ ಕೊಟ್ಟು ನಾವು ಈ ಒಂದು ಜಾಗಕ್ಕೆ ಬಂದು ನಾವು ನೋಡಿ, ಇದು ಕೆಂಪೇಗೌಡ ಸ್ಟ್ಯಾಚ್ಯೂ ಇದೆ. ಮುಂದೆಗಡೆ ಅದ್ಭುತವಾಗಿದೆ ಕೆಂಪೇಗೌಡರ ಸ್ಟ್ಯಾಚ್ಯೂ ಇದೆ. ಇದು ಗವಿಪುರ ಗುಟ್ಟೇಹಳ್ಳಿಲಿದೆ. ಕೆಂಪೇಗೌಡರ ಸ್ಟ್ಯಾಚ್ಯೂ ತುಂಬ ಚೆನ್ನಾಗಿದೆ. ಇದೆಲ್ಲ ನೋಡಿ ಹೇಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಈಗ ಹಾಗೆ ನೋಡ್ಕೊಂಡು ಹೋಗೋಣ ಬನ್ನಿ. ನೋಡಿ ಇವೆಲ್ಲ ನೋಡಿ, ಹಾಗೆ ಎಲ್ಲ ನೋಡ್ಕೊಳ್ಳಿ. ಹಾಗೆ ಮುಂದೆ ಒಂದು ದೇವಸ್ಥಾನ ಇದೆ, ಬನ್ನಿ ಆ ದೇವಸ್ಥಾನಕ್ಕೆ ಹೋಗೋಣ. ಆ ದೇವಸ್ಥಾನ ಯಾವುದು ಅಂತ ನಿಮಗೆ ಹೇಳ್ತೀನಿ ನೋಡಿ. ದೇವಸ್ಥಾನ ನೋಡಿ, ಇದೇ ದೇವಸ್ಥಾನ ನೋಡಿ. ಕಲ್ಲಿನ ಹೆಬ್ಬಾಗಿಲು ಇದು. ಆ ಕಲ್ಲಿನ ಮೇಲೆ ದಕ್ಷಿಣ ಕಾಶಿ ಅಂತ ಇದೆ. ಗವಿ ಗಂಗಾಧರೇಶ್ವರ ದೇವಸ್ಥಾನ ಅಂತ ಇದೆ. ಇದು ಬೆಟ್ಟದ ಮೇಲಿದೆ ನೋಡಿ. ನಾವೀಗ ಮುಂದೆ ಬರ್ತಾ ಇರುವಾಗ ಶ್ರೀ ಬಂಡೆ ಮಹಾಕಾಳಮ್ಮ ಮಹಾಕ್ಷೇತ್ರ ಸುಸ್ವಾಗತ ಅಂತ ಇದೆ ನೋಡಿ. ಹಾಗೆ ಹೋಗೋಣ ಬನ್ನಿ ನಾವು ಒಳಗಡೆ. ಇಲ್ಲಿ ಹೋದರೆ ಇಲ್ಲಿ ಒಂದು ಪುನೀತ್ ರಾಜ್ಕುಮಾರ್ನ ಸರ್ಕಲ್ಲು, ಆ ಸರ್ಕಲಲ್ಲಿ ಪುನೀತ್ ರಾಜ್ಕುಮಾರ್ ಸ್ಟ್ಯಾಚ್ಯೂ ಇತ್ತು. ಹಾಗೇ ನಿಮಗೆಲ್ಲ ತೋರಿಸ್ತೀನಿ. ಇಲ್ಲಿ ಸಖತ್ತು ರಶ್ ಇತ್ತು. ಆಟೋಗಳು ಅವು ಇವು ಎಲ್ಲ ಸುಮಾರು ನಿಂತಿದ್ದು. ಇವೆಲ್ಲ ನೋಡಿ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಪುನೀತ್ ರಾಜ್ಕುಮಾರ್ ಸ್ಟ್ಯಾಚ್ಯೂ. ಈಗ ಮುಂದೆಗಡೆ ಹೋಗೋಣ. ಮುಂದೆ ಬಂದು ನಾವೀಗ ಅಲ್ಲೆಲ್ಲ ಆ ಕಡೆ ಈ ಕಡೆ ಎಲ್ಲ ರೋಡ್ ಇದೆ ನೋಡಿ. ಇದು ಬಂಡಿ ಮಹಾಕಾಳಮ್ಮ ದೇವಸ್ಥಾನದ ಒಂದು ದ್ವಾರ ಬಾಗಿಲಿದು. ತುಂಬ ಚೆನ್ನಾಗಿದೆ. ಇದು ಇವತ್ತು ಕ್ಲೋಸ್ ಆಗಿದೆ. ಯಾಕೆ ಕ್ಲೋಸ್ ಆಗಿದೆ ಅಂದರೆ ಇವಾಗ ಪಕ್ಕದಲ್ಲಿ ಒಂದು ಸ್ಟೇಜ್ ಹಾಕಿದ್ದಾರೆ. ತುಂಬ ಅದ್ಭುತವಾದ ಸ್ಟೇಜ್ ಹಾಕಿದ್ದಾರೆ. ಇದೆಲ್ಲ ನೋಡಿ, ಇಲ್ಲೇ ಪಕ್ಕದಲ್ಲೇ ಇದೆ. ಅದನ್ನು ಹೋಗೋಣ. ಅಲ್ಲಿ ತುಂಬ ಎಂಟ್ರೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಂಟ್ರೆನ್ಸು ನೋಡಿ, ಇದು ಕಾಳಿ ಉತ್ಸವ ಅಂತೇಳಿ ಒಂದು ಎಂಟ್ರೆನ್ಸ್ ಮಾಡಿದ್ದಾರೆ. ಹಾಗೆ ಆ ಮುಂದಗಡೆ ಎಂಟ್ರೆನ್ಸ್ ಮುಂದಗಡೆ ನೋಡಿ ಅಂಗಡಿ ಎಲ್ಲ ಇದ್ದಾವೆ. ಇಲ್ಲಿ ತುಂಬ ರಶ್ ಇತ್ತು. ಆಟೋ ಎಲ್ಲ ತುಂಬ ರಶ್ ಇತ್ತು. ದೇವಸ್ಥಾನದ ಮುಂದಗಡೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದೆ, ಫ್ರೀ ಇದೆ ವ್ಯವಸ್ಥೆ ಇದೆ. ತುಂಬ ರಶ್ ಇತ್ತು. ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಆ ಮುಂದಗಡೆ ದೇವಸ್ಥಾನ ಮುಂದಗಡೆ ಸಣ್ಣ ಸಣ್ಣ ಅಂಗಡಿಗಳು ಅವು ಇವು ಎಲ್ಲ ಇದ್ದು. ಇದೆಲ್ಲ ನೋಡ್ಕೊಳ್ಳಿ. ಹಾಗೆ ನೋಡ್ಕೊಂಡು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ನೋಡಿ. ಆ ಕಡೆ ಹೋದರೆ ನಾವು ಜಿಂಕೆ ಪಾರ್ಕು ಅಂತ ಒಂದು ಆ ಕಡೆ ಜಾಗ ಇದೆ ನೋಡಿ. ಇದು ಕಾಳಿ ಉತ್ಸವ ಅಂತೇಳಿ ಒಂದು ಅದ್ಭುತವಾಗಿ ಸ್ಟೇಜ್ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವೀಗ ಒಳಗಡೆ ಹೋಗಬೇಕು, ದೇವಸ್ಥಾನ ಒಳಗಡೆ ಹೋಗಬೇಕು. ಇಲ್ಲಿಂದ ಎಂಟ್ರೆನ್ಸ್ ಮಾಡಿದ್ದಾರೆ. ಇವತ್ತು ನವರಾತ್ರಿ ಉತ್ಸವ ಅದ್ಭುತವಾಗ ಅಲಂಕಾರವಾಗಿ ಮಾಡಿದ್ದಾರೆ.
ಈ ದೇವಸ್ಥಾನ ಒಳಗಡೆ ಹೋಗೋಕ್ಕೆ ತುಂಬ ಚೆನ್ನಾಗಿ ಒಳ್ಳೆ ಒಂದು ಎಂಟ್ರೆನ್ಸು ತುಂಬ ಚೆನ್ನಾಗಿದೆ. ಒಂದೊಂದೇ ಡೋರ್ ಓಪನ್ ಮಾಡ್ದಂಗೆ ಆ ಥರ ಕಾಣ್ತಾ ಇದೆ ನನಗೆ. ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಸಖತ್ತಾಗಿ ಮಾಡಿದ್ದಾರೆ. ಇದನ್ನು ನೀವು ನೋಡ್ತಾ ಇದ್ದೀನಿ, ಒಂಥರ ನೋಡಿ ಕಂಚಿನ ರೀತಿ ಬಾಗಿಲು ಥರ ಕಾಣ್ತಾ ಇದೆ. ಇದೆಲ್ಲ ನೋಡಿ ಇದೆಲ್ಲ ನೋಡ್ಕೊಂಡು ನಿಮಗೆ ತೋರಿಸ್ಕೊಂಡು ಹಾಗೆ ಮುಂದೆ ದೇವಸ್ಥಾನ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ಒಳಗಡೆ ಹೋಗಬೇಕು. ಹೊರಗಡೆ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಮಾತ್ರ ಇದು. ಎಲ್ಲ ಸೆಲ್ಫಿ ಎಲ್ಲ ಮಾಡ್ಕೋಬೋದು, ಇದೆಲ್ಲ ಚೆನ್ನಾಗಿದೆ. ದೇವಸ್ಥಾನ ಪಕ್ಕ ಒಂದು ಕರ್ಪೂರದ ಒಂದು ದೀಪ ಇದೆ ನೋಡಿ. ಇಲ್ಲಿ ತಾಯಿ ಪಾದ ಇದೆ. ಆ ಪಾದಕ್ಕೆ ನಮಸ್ಕರಿಸಿ ನಾವು ದೇವಸ್ಥಾನ ಒಳಗಡೆ ಹೋಗಬೇಕು. ತುಂಬ ಚೆನ್ನಾಗಿದೆ. ಇಲ್ಲೇ ಕಾಯಿ ಹೊಡಿತಾರೆ, ಕಾಯಿ ಹೊಡೆದು ತಗೊಂಡು ಹೋಗ್ಬೇಕು. ಇಲ್ಲಲ್ಲವ ಇಲ್ಲೇ ಮುಂದೆಗಡೆ ಪ್ರಸಾದ ಕೊಡ್ತಾಯಿದ್ರು. ಹಾಗೆ ಇಲ್ಲಿ ಒಂದು ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳು ಒಂದು ಬೋರ್ಡ್ ಹಾಕಿದರು, ತುಂಬ ಚೆನ್ನಾಗಿದೆ. ಇಲ್ಲಿ ನವರಾತ್ರಿಯ ಒಂದು ಕಾರ್ಯಕ್ರಮ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ರಸಮಂಜರಿ ಕಾರ್ಯಕ್ರಮ ಎಲ್ಲ ತುಂಬ ಚೆನ್ನಾಗಿದೆ. ಸಾಯಂಕಾಲ ಟೈಮು ತುಂಬ ಚೆನ್ನಾಗಿ ಇಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ನಾನು ತಿಂದ್ಬಿಟ್ಟು ಮತ್ತೆ ನಾನು ದೇವಸ್ಥಾನ ಒಳಗಡೆ ನಾವು ಒಳಗಡೆ ಹೊರಟಾಗ ನೋಡಿ, ಇಲ್ಲಿ ನವಿಲುಗರಿ ಥರ ಕಾಳಿ ಅಂತೇಳಿ ಒಂದು ಅದ್ಭುತವಾಗಿ ಇದಾಕಿದ್ದಾರೆ. ತುಂಬ ಚೆನ್ನಾಗಿದೆ ಇದು. ಗರಿಗಳೆಲ್ಲ ಮಾಡಿದ್ದಾರೆ ತುಂಬ. ನೋಡಿ ಇದೆಲ್ಲ ಹಾಗೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ ಒಂದು ಗರಿಯಲ್ಲೆಲ್ಲ ಮಾಡಿದ್ದಾರೆ. ಕಾಳಿ ಅಂತೇಳಿ ಒಂದು ಹಾಕಿಬಿಟ್ಟು ತ್ರಿಶೂಲ ಹಾಕಿ ಆ ಕಡೆ ಈ ಕಡೆ ನವಿಲ್ದೊಂದು ಹಾಕಿದ್ದಾರೆ. ಹೂವಿಂದೆಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಬನ್ನಿ ನಾವು ಮುಂದೆ ಹೋಗೋಣ. ಇಲ್ಲಿ ಬಂದರೆ ಎಂಟ್ರೆನ್ಸಲ್ಲಿ ಶ್ರೀ ಬಂಡೆ ಮಹಾಕಾಳಮ್ಮ ಅಂಥೇಳಿ ಒಂದು ಇದು ಹಾಕಿದ್ದಾರೆ ನೋಡಿ. ಇಲ್ಲಿ ಆ ಕಲ್ಲಿನಲ್ಲಿ ಆ ಬಂಡಿ ಕಡಿದು ನಿಲ್ಲಿಸಿದ್ದಾರೆ. ಇಲ್ಲೆಲ್ಲ ಕೆಲಸ ಮಾಡ್ತಾಯಿದ್ರು. ಹಾಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಬೆಂಗಳೂರಲ್ಲಿ ಸುಮಾರು ಅದ್ಭುತವಾದ ದೇವಸ್ಥಾನಗಳು ನಮ್ಮ ಬೆಂಗಳೂರಲ್ಲಿದ್ದಾವೆ. ನೋಡೋಕ್ಕೆ ತುಂಬ ಅದ್ಭುತವಾಗಿರ್ತವೆ. ಒಂದಕ್ಕೊಂದು ಪ್ರಸಿದ್ಧವಾದ ದೇವಸ್ಥಾನಗಳಿದ್ದಾವೆ. ನಾವು ಈ ಬೆಂಗಳೂರಿನಲ್ಲಿ ನೋಡಬೇಕಾದ್ದು ತುಂಬ ಇದೆ. ಆದರೆ ಇವಾಗ ನಾನು ಬಂಡೆ ಮಹಾಕಾಳಿಯಮ್ಮ ದೇವಸ್ಥಾನ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ, ಇದನ್ನೆಲ್ಲ ನಿಮಗೆ ತೋರಿಸ್ಕೊಂಡು ಒಳಗಡೆ ಏನೇನಿದೆ, ಯಾವ ಥರ ಇದೆ, ಯಾವ್ಯಾವ ದೇವರಿದೆ ನಿಮಗೆಲ್ಲ ತೋರಿಸ್ಕೊತ ಹೋಗ್ತೀನಿ. ಈ ಒಂದು ಅದ್ಭುತವಾದ ಶ್ರೀ ಬಂಡೆ ಮಹಾಕಾಳಿಯಮ್ಮ ದೇವಸ್ಥಾನ, ಇಲ್ಲಿಗೆ ಬಂದರೆ ತಾಯಿ ಕರುಣೆಯಿಂದ ಎಲ್ಲರನ್ನು ಕಾಪಾಡುವ ತಾಯಿ ಶ್ರೀ ಬಂಡೆ ಮಹಾಕಾಳಿಯಮ್ಮ. ಬಂಡೆ ಮಹಾಕಾಳಿಯಮ್ಮ ಅದ್ಭುತವಾದ ಶಕ್ತಿಯುಳ್ಳ ದೇವಿಯಾಗಿರುವುದರಿಂದ ನಾವೆಲ್ಲರೂ ಈ ತಾಯಿಯನ್ನು ನಾವೆಲ್ಲರೂ ಬೇಡಿಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಈ ಒಂದು ಅದ್ಭುತವಾದ ಶ್ರೀ ಬಂಡೆ ಮಹಾಕಾಳಿಯಮ್ಮನನ್ನು ನಾವೆಲ್ಲರೂ ಪ್ರಾರ್ಥಿಸಿಕೊಳ್ಳೋಣ ಅಂತ ಹೇಳ್ತಾ ನಿಮಗೆ ಈ ಒಂದು ಅದ್ಭುತವಾದ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್. ಹಾಗೆ ಈ ಒಂದು ಅದ್ಭುತವಾದ ಶ್ರೀ ಬಂಡೆ ಮಹಾಕಾಳಿಯಮ್ಮ ಅದ್ಭುತವಾಗಿದೆ. ಇಲ್ಲಿ ಒಳಗಡೆ ಈ ತಾಯಿಯ ಕೆಳಗಡೆ ಹಸಿರಿನ ಹುಲ್ಲಿದೆ. ಹುಲ್ಲಿನ ಮೇಲೆ ತುಂಬ ಚೆನ್ನಾಗಿ ಈ ಬಂಡೆ ಮಹಾಕಾಳಮ್ಮ ಅಂಥೇಳಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಒಂದು ಅಕ್ಷರಗಳೆಲ್ಲ ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ. ಬನ್ನಿ ಎಂಟ್ರೆನ್ಸಲ್ಲಿ ಹೋಗೋಣ. ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ. ದೇವಸ್ಥಾನಗಳ ಒಳಗಡೆ ಹೋದ ತಕ್ಷಣ ತಾಯಿ ಅಮ್ಮನವರ ದರ್ಶನ ಮಾಡೋಕ್ಕಿಂತ ಮೊದಲು ನಾವು ತಡೆ ಸಾಮಾನು ತಗೋಬೇಕು. ಅಲ್ಲೇ ಲೆಫ್ಟ್ ಸೈಡಲ್ಲಿ ಪೂಜೆ ಸಾಮಾನ ಅಂಗಡಿ ಇದೆ, ಅಲ್ಲಿ ನಾವು ತಡೆ ಸಾಮಾನು ತಗೋಬೇಕು. ತಗೊಂಡು ನಾವು ತಡೆ ಹೊಡೆಯುವ ಸ್ಥಳದಲ್ಲಿ ಹೋಗಿ ನಾವು ಕ್ಯೂ ನಿಂತ್ಕೋಬೇಕು. ಹಾಗಾಗಿ ಫುಲ್ ರಶ್ ಇತ್ತು. ಈ ಕ್ಯೂ ಕೂಡ ಬಂಡಿ ಮಹಾಕಾಳಮ್ಮ ತಾಯಿ ದರ್ಶನಕ್ಕೋಸ್ಕರ ಫುಲ್ ಕ್ಯೂ ಇದೆ. ಇವತ್ತು ನವರಾತ್ರಿ ಆಗಿದ್ದರಿಂದ ಈ ಜನ ನೋಡಿದರೆ ಸುಮಾರು 1-1.5 ಗಂಟೆ ಆಗ್ಬೋದು. ತುಂಬ ರಶ್ ಇತ್ತು. ಇದು 2-3 ಕ್ಯೂ ಕೂಡ ನಿಂತಿದ್ರು. ನಾವೀಗ ಮೇಲ್ಗಡೆ ಬಂದ ತಕ್ಷಣ ನೋಡಿ, ನಾವು ತಡೆ ಸಾಮಾನು ತಗೊಂಬಂದಾಗ ಫಸ್ಟ್ ಸಿಗೋದೇ ಸಂಕಷ್ಟಹರ ಗಣಪತಿ ದೇವಸ್ಥಾನ ಸಿಗುತ್ತೆ.
ಅದಾದಮೇಲೆ ನಾವು ಮುಂದಗಡೆ ಬಂದರೆ ತಡೆ ಮಂತ್ರಿಸುವ ಸ್ಥಳ ಅಂತ ಸಿಗುತ್ತೆ. ಮಂತ್ರಿಸ್ಕೊಡ್ತಾರೆ, ಅದನ್ನು ತಗೊಂಡು ನಾವು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಅಲ್ಲಿ ತಡೆ ಹೊಡಿತಾರೆ. ತಡೆ ಹೊಡಿಸ್ಕೊಂಡು ನಾವು ಕೆಳಗಡೆ ಬಂದು ನಾವು ಕೈ ಕಾಲು ಮುಖ ತೊಳ್ಕೊಂಡು ನೋಡಿ ದೇವಿ ಬನ್ನಿ ಮಹಾಕಾಳಿಯಮ್ಮನ ನಾವು ಬೇಡ್ಕೊಳ್ಳೋಣ. ಬೇಡ್ಕೊಂಬಿಟ್ಟು ನಾವು ಹಾಗೆ ನಮಸ್ಕರಿಸಿ ತಾಯಿನ ನಾವು ಮುಂದೆ ಸಾಗೋಣ. ನೋಡಿ ಇದು ಬನ್ನಿ ಮಹಾಕಾಳಿಯಮ್ಮ ದೇವಿ ಅಂತ. ಇಲ್ಲೇ ಪಕ್ಕದಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲೇ ಮೇಲ್ಗಡೆ ಎಲ್ಲ ಸಣ್ಣ ಸಣ್ಣ ದೇವಸ್ಥಾನಗಳೆಲ್ಲ ಸಿಗ್ತವೆ ಇಲ್ಲಲ್ಲವ. ಇಲ್ಲಿ ಕೆಳಗಡೆ ನೋಡಿ ಇಲ್ಲೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇವೆಲ್ಲ ನೀವು ತೋರಿಸ್ಕೊಂಡು ಹಾಗೆ ಅಮ್ಮನವ್ರ ದರ್ಶನ ಮಾಡೋಕ್ಕೆ ಹೋಗ್ಬೇಕು ನಾವೀಗ. ದೇವಸ್ಥಾನದ ವಂಶಸ್ಥರು, ಬಂಡಿ ಕಾಳಮ್ಮನ ಪೂಜೆ ಮಾಡುವ ವಂಶಸ್ಥರು ಇವರೆಲ್ಲ. ನವರಾತ್ರಿಯ ವಿಶೇಷ ಪೂಜೆಯ ವಂಶಸ್ಥರೆಲ್ಲ ಮಾಡ್ತಾಯಿದ್ದಾರೆ. ನಾವು ಬಂಡಿ ಮಹಾಕಾಳಮ್ಮನ ದರ್ಶನ ಮಾಡೋಕ್ಕೆ ಬಂದು ಇಲ್ಲಿ ಫ್ರೀ ಟಿಕೆಟು ಕೂಡ ಇದೆ. ಆದರೆ ಟಿಕೆಟು 100 ರೂಪಾಯಿ 200 ರೂಪಾಯಿ ಟಿಕೆಟ್ ಇದೆ. ಬೇಗ ಹೋಗಿ ದರ್ಶನ ಮಾಡ್ಬೋದು. ತುಂಬ ರಶ್ ಇತ್ತು. ನಾವು ತಾಯಿ ದರ್ಶನ ಮಾಡೋಕ್ಕಾಗಲಿಲ್ಲ, ಅದು ರಶ್ ಇದ್ದ ಕಾರಣ. ನೋಡಿ ತಾಯಿ ಪಕ್ಕದಲ್ಲಿ ಇಲ್ಲಿ ಪ್ರಸಾದದ ಅಂಗಡಿ ಇದೆ. ಹಾಗೆ ಪಕ್ಕದಲ್ಲಿ ಒಂದು ಸೀರೆ 500 ರೂಪಾಯಿ 600 ರೂಪಾಯಿ ಸೀರೆ ಆ ಥರ ಎಲ್ಲ ಸಿಗುತ್ತೆ. ನೋಡಿ ಇದು ಬಂಡಿ ಮಹಾಕಾಳಮ್ಮ ಒಳಗಡೆ ದೇವಸ್ಥಾನ. ಇದು ಬಂಡೆ ಮೇಲೆ ಉದ್ಭವವಾಗಿರುವ ದೇವಿ. ಇಲ್ಲಿ ನೋಡಿ ಹೆಣ್ಮಕ್ಳು ಇಲ್ಲಿ ಆರತಿ ಮಾಡ್ತಾರೆ. ತುಪ್ಪದ ಆರತಿ ಮತ್ತು ಬೆಲ್ಲ ಹಚ್ಚಿದ ಆರತಿ, ಆಮೇಲೆ ನಿಂಬೆಹಣ್ಣಿನ ಆರತಿ, ಹಾಗೆ ಕುಂಬಳಕಾಯಿ ಆರತಿ ಇವೆಲ್ಲ ಇಲ್ಲಿ ಮಾಡ್ತಾರೆ. ಇಲ್ಲೇ ಪಕ್ಕದಲ್ಲಿ ಒಂದು ಬೀಗ ಹಾಕಿರೋ ಜಾಗ ಇದೆ. ನವರಾತ್ರಿ ಆಗಿರೋದ್ರಿಂದ ನಾವು ಭಾನುವಾರ ಇಲ್ಲಿಗೆ ನಾವು ಬಂದಾಗ 9:30 10 ಗಂಟೆ ಆಗಿತ್ತು. ಇಲ್ಲಿ ಪೂಜೆ ಆಗ್ತಾಯಿತ್ತು. ಇಲ್ಲಿ ಹೋಮ ಎಲ್ಲ ಪೂಜೆ ಮಾಡ್ತಾಯಿದ್ರು. ಹಾಗಾಗಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಹಾಗೆ ನಾವು ಈಗ ಇಲ್ಲಿ ಕೆಳಗಡೆ ಹೋಮ ಮಾಡ್ತಾಯಿದ್ರು. ಹಾಗೆ ಪಕ್ಕದಲ್ಲಿ ಬೀಗ ಹಾಕಿರೋ ಒಂದು ಜಾಗ ಇದೆ. ಇಲ್ಲಿ ನೋಡಿ ಆರತಿ ಮಾಡ್ತಾಯಿದ್ದಾರೆ. ಇಲ್ಲಿ ತುಪ್ಪದ ದೀಪ, ಕುಂಬಳಕಾಯಿ ಆರತಿ ಮತ್ತು ಬೆಲ್ಲದ ಹಚ್ಚಿನ ಆರತಿ ಮತ್ತು ನಿಂಬೆಹಣ್ಣಿನ ಆರತಿ ಈ ತಾಯಿಗೆ ಇಲ್ಲಿ ಆರತಿ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಹೆಣ್ಮಕ್ಳು ಹರಕೆ ತೀರಿಸ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡ್ತಾರೆ. ಗವಿಪುರದಲ್ಲಿರುವ ಗುಟ್ಟಳ್ಳಿಯಲ್ಲಿರುವ ಬಂಡಿ ಮಹಾಕಾಳಿಯಮ್ಮ ಬೆಂಗಳೂರಿನ ಪ್ರಾಚೀನ ಕಾಲದ ಇದು ಒಂದು ದೇವರು. ತಾಯಿ ಬಂಡೆ ಮಹಾಕಾಳಿ ಬಂಡೆಯ ರೂಪದಲ್ಲಿ ಒಂದು ಉದ್ಭವ ರೂಪವಾಗಿ ನೆಲೆ ನಿಂತಿದ್ದಾಳೆ. ಸುಮಾರು 3 ಅಡಿ ಎತ್ತರದ ಮಹಾಕಾಳಿ ಶಿಲ್ಪವು ಪದ್ಮಪೀಠದಲ್ಲಿ ಸಮಭಂಗಿಯಲ್ಲಿ ನಿಂತಿದೆ. ಚತುರ್ಭುಜದ ದೇವಿ ಕೈಗಳಲ್ಲಿ ಅಭಯ, ಪರಶು, ಡಮರು ಮತ್ತು ಮರದ ಮುದ್ರೆಗಳಿದ್ದು ಪ್ರಸನ್ನ ವದನಳಾಗಿದ್ದಾಳೆ. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಯಂದು ವಿಶೇಷ ಪೂಜೆಗಳು ನಡೆಯುತ್ತವೆ. ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆದಂದು ಇಲ್ಲಿ ಅಭಿಷೇಕ ಪೂಜೆ ಮಾಡ್ತಾರೆ. ಬಂದಿರುವಂಥ ಭಕ್ತರು ತಾಯಿ ಅಭಿಷೇಕ ಮಾಡುವಾಗ ತಾಯಿಯ ದರ್ಶನ ಮಾಡಿ ಕಾಲಿಗೆ ನಮಸ್ಕರಿಸುವಾಗ ತಾಯಿಯ ಅಭಿಷೇಕ ಆ ನೀರು ನಮ್ಮ ತಲೆ ಮೇಲೆ ಪ್ರೋಕ್ಷಣೆ ಆಗುತ್ತೆ. ನಾವು ತಾಯಿ ದರ್ಶನ ಮಾಡ್ಕೊಂಡು ಹೊರಗೆ ಬಂದಾಗ ಇಲ್ಲಿ ಒಂದು ಬೀಗ ಹಾಕಿರೋ ಜಾಗ ಸಿಗುತ್ತೆ. ಆ ಬೀಗ ಯಾತಕ್ಕೆ ಹಾಕ್ತಾರೆ ಅಂದರೆ ಶಕ್ತಿಗಳ ಕಾಟ, ಶಕ್ತಿಗಳ ಭಯ ಇದ್ದರೆ ಅವರು ಹಾಕ್ತಾರೆ. ಇಲ್ಲಿ ನೋಡಿ ಇಲ್ಲೆಲ್ಲ ಹರಕೆ ಮಾಡ್ಕೊಂಡವರು ಪೂಜೆ ಮಾಡ್ತಾಯಿದ್ದಾರೆ. ಈ ತ್ರಿಶೂಲಕ್ಕೆ ನಿಂಬೆಹಣ್ಣು ಎಲ್ಲ ಚುಚ್ಚುತ್ತಾರೆ. ಕೆಳಗಡೆ ಎಲ್ಲ ನೋಡಿ ಚುಚ್ಚಿ ಎಲ್ಲ ಹಾಕಿದ್ದಾರೆ. ಇಲ್ಲಿ ನೋಡಿ ಈ ದೇವರು ಯಾವುದು ಅಂದರೆ ಇದು ಸುಬ್ರಹ್ಮಣ್ಯ ದೇವರು ಅಂತ ಚಿಕ್ಕದಾಗಿದೆ, ತುಂಬ ಚೆನ್ನಾಗಿದೆ. ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ನಿಮಗೆ ನೋಡಿ. ಹಾಗೆ ಈ ದೇವಸ್ಥಾನದಲ್ಲಿ ತುಂಬ ವಿಶೇಷವಾದ ಚಿಕ್ಕದಾದ ದೇವರುಗಳೆಲ್ಲ ಇದ್ದಾವೆ. ಇಲ್ಲಿ ತುಂಬ ಚೆನ್ನಾಗಿದೆ ಮಾತ್ರ. ಹಾಗೆ ನೀವು ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಈ ವಿಗ್ರಹ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಸುಮಾರು ವರ್ಷಗಳಿಂದ ನವರಾತ್ರಿಯ ಒಂದು ಅದ್ಭುತವಾದ ದೇವಸ್ಥಾನ, ದೇವರೆಲ್ಲ ಕೂರಿಸ್ತಾರೆ. ತುಂಬ ಚೆನ್ನಾಗಿದೆ. ಬನ್ನಿ ನಾವು ಹೊರಗೋಗಿ ನೋಡೋಣ. ತುಂಬ ಚೆನ್ನಾಗಿದೆ ಮಾತ್ರ. ಹೊರಗಡೆ ಚೆನ್ನಾಗಿ ಕೂರಿಸಿದ್ದಾರೆ. ಇಲ್ಲಿ ಭಾಳ ವರ್ಷಕ್ಕಿಂತ ಕೂರಿಸ್ತಾ ಇದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ.
ಬಂಡೆ ಮಹಾಕಾಳಿಯನ್ನು ಅದ್ಭುತವಾಗಿ ಅಲಂಕರಿಸಿ ಇಲ್ಲಿ ಕೂರಿಸಿದರೆ ತುಂಬ ವಿಜೃಂಭಣೆಯಿಂದ ಕಾಣುತ್ತೆ. ಇದು ನವರಾತ್ರಿಯ ಒಂದು ಅದ್ಭುತವಾದ ಅಲಂಕಾರ, ತುಂಬ ಚೆನ್ನಾಗಿದೆ. ತಾಯಿಯನ್ನು ವಿಭಿನ್ನವಾಗಿ ಅಲಂಕರಿಸಿ ಒಂದೊಂದು ಅದ್ಭುತವಾಗಿ ಕಾಣೋ ಥರ ಕಾಣುತ್ತೆ. ತಾಯಿಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೂವಿನ ಅಲಂಕಾರ ತುಂಬ ಅದ್ಭುತವಾಗಿ ಕಾಣುತ್ತೆ. ನೋಡಿ, ಇಲ್ಲೆಲ್ಲ ಜನ ಬಂದರೆ ನೋಡಿ, ಎಲ್ಲ ಅದ್ಭುತವಾಗಿ ಈ ದೇವಸ್ಥಾನ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಎಷ್ಟು ಕಣ್ಣು ಸಾಲದು ನೋಡೋಕ್ಕೆ, ಅಷ್ಟು ಅದ್ಭುತವಾಗಿದೆ. ಈ ಒಂದು ಅಮ್ಮನ ದೇವಸ್ಥಾನದಲ್ಲಿ ನವರಾತ್ರಿಯ ಒಂದು ಪೂಜೆ ಇಲ್ಲಿ ಕೂರಿಸ್ಬಿಟ್ಟು ಇಟ್ಟರೆ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳಕ್ತಿರೋದು ಅಷ್ಟು ನನಗೆ ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಒಂದು ನವರಾತ್ರಿಯ ಇಲ್ಲಿ ತಾಯಿಯ ವಿಧವಾದ ಅಲಂಕಾರದಲ್ಲಿ ಕೂರಿಸಿದ್ದಾರೆ. ಇದು ನೋಡೋಕ್ಕೆ ಸಾವಿರಾರು ಜನ ಬರ್ತಾರೆ. ನವರಾತ್ರಿಯಲ್ಲಿ ಒಂದು ಶಕ್ತಿಯಾಗಿ ರೂಪವಾಗಿರುವ ತಾಯಿ ಇರುತ್ತೆ. ಹಾಗಾಗಿ ಎಲ್ಲ ತಾಯಿ ನೋಡೋಕ್ಕೆ ಬರ್ತಾರೆ. ವಿಶೇಷವಾದ ದಿನ ಆಗಿರೋದ್ರಿಂದ ಈ ನವರಾತ್ರಿ ಎಷ್ಟು ಹೇಳಕ್ತಿರೋದು. ಇಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡರೆ ತುಂಬ ಚೆನ್ನಾಗಿ ನವರಾತ್ರಿ ಆ ಕಾರ್ಯಕ್ರಮಗಳೆಲ್ಲ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ಈ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಶಿವನ ಒಂದು ವಿಗ್ರಹ ಇದೆ, ತುಂಬ ಚೆನ್ನಾಗಿದೆ. ಶಿವನ ಹಿಂದಗಡೆ ತ್ರಿಶೂಲ ಇದೆ. ಹಾಗೆ ಮುಂದಗಡೆ ಅಮ್ಮನವರು ತುಂಬ ಅದ್ಭುತವಾಗಿದೆ. ಅಮ್ಮನವರಿಗೆ ತುಂಬ ಅದ್ಭುತವಾಗಿ ಕಿರೀಟ ಕಾಣುತ್ತದೆ. ಇಷ್ಟು ಮಾಹಿತಿ ನನಗೆ ಸ್ವಲ್ಪ ಗೊತ್ತಿತ್ತು, ಆದಷ್ಟು ಹೇಳಿದ್ದೀನಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಇದು ಅದ್ಭುತವಾಗಿರುತ್ತೆ. ನವರಾತ್ರಿಯ ದಿನ ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ನೀವೆಲ್ಲ ನೋಡ್ಕೊಳ್ಳಿ. ನೀವು ಅಮಾವಾಸ್ಯೆ, ಪೌರ್ಣಮಿ, ಮಂಗಳವಾರ, ಶುಕ್ರವಾರ ಇಲ್ಲಿ ಬಂದು ತಾಯಿನ ಬೇಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ಚಾನಲ್ SK ಹರಿಸಮುದ್ರ. ಯಾರೆಲ್ಲ ನನಗೆ ಚಾನಲ್ಲಿಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ವಂದನೆಗಳು. ನನ್ನ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ನಿಮ್ಮ ಪ್ರೀತಿ ನಮ್ಮ ಮೇಲಿರಲಿ, ನಿಮ್ಮ ಒಂದು ಸಹಾಯ ನನ್ನ ಮೇಲಿರಲಿ ಎಂದು ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಾನು ಇಷ್ಟು ಹೇಳೋಕ್ಕೆ ನನ್ನ ಮಾಹಿತಿ ಸ್ವಲ್ಪ ಗೊತ್ತಿರೋ ಮಾಹಿತಿ ನಿಮ್ಗೆ ಹೇಳಿದ್ದೀನಿ. ಇಷ್ಟವಾಗಿದ್ದರೆ ನನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೀನಿ. ಈ ಅದ್ಭುತವಾದ ಸುಂದರವಾದ ನವರಾತ್ರಿಯ ಒಂದು ಜಾಗ ಇಲ್ಲಿ ನೋಡಿ. ಇದು ಅದ್ಭುತವಾಗಿದೆ. ಬಂಡಿ ಮಹಾಕಾಳಮ್ಮ ಒಂದು ನವರಾತ್ರಿಯ ದಿನ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಬಂಡೆ ಮಹಾಕಾಳಮ್ಮನ ತುಂಬ ಅಲಂಕಾರವಾಗಿ ಮಾಡಿದ್ದಾರೆ, ತುಂಬ ಕೂರಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಬಂಡೆ ಮಹಾಕಾಳಮ್ಮ ವಿಧವಾದ ತಾಯಿಯಾಗಿ ಇಲ್ಲಿ ಅಲಂಕರಿಸಿ ಕೂರಿಸಿದ್ದಾರೆ. ನವರಾತ್ರಿ ದಿನ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಬಂಡಿಯಲ್ಲಿ ಕೂರಿಸಿದ್ದಾರೆ, ಬಂಡಿ ಮಹಾಕಾಳಮ್ಮನಾಗಿ ಕೂರಿಸಿದ್ದಾರೆ. ಅದ್ಭುತವಾಗಿದೆ. ಇದು ಒಂದು ನೋಡೋಕ್ಕೆ ನಮಗೆ ಉತ್ಸಾಹ ಸಿಗುತ್ತೆ. ಬನ್ನಿ, ನೀವು ಈ ತಾಯಿಯ ಸನ್ನಿಧಿಗೆ ಬಂದು ನೀವೆಲ್ಲ ನೋಡಿ. ಅದ್ಭುತವಾಗಿದೆ. ಈ ಬಂಡಿ ಮಹಾಕಾಳಮ್ಮ ಹಾಗೂ ಬಂಡೆ ಮಹಾಕಾಳಮ್ಮ ದೇವಿಯನ್ನು ಪ್ರಾರ್ಥಿಸಿಕೊಳ್ಳಿ. ನಿಮ್ಮ ಕಷ್ಟಗಳನ್ನು ದೇವಿ ಹತ್ರ ಬಂದು ಕೇಳ್ಕೊಳ್ಳಿ, ಹರಕೆ ಕಟ್ಕೊಳ್ಳಿ. ಆ ತಾಯಿ ನೆರವೇರಿಸ್ತಾಳೆ. ನಿಮಗೆ ಫಲ ಸಂತೃಪ್ತಿ ಕೊಡ್ತಾಳೆ. ನಿಮಗೆ ಮಕ್ಕಳಾಗಿಲ್ಲದವರಿಗೆ ಮಕ್ಕಳ ಭಾಗ್ಯ, ಕಷ್ಟ ಇದ್ದವರಿಗೆ ಕಷ್ಟ ನಿವಾರಣೆ ಮಾಡುತ್ತಾಳೆ. ತಾಯಿಯನ್ನು ಬೇಡಿಕೊಳ್ಳಿ. ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿಯ ಬಂದು ಈ ತಾಯಿನ ಬೇಡ್ಕೊಳ್ಳಿ. ನಿಮ್ಮ ಕಷ್ಟ ಎಲ್ಲ ನಿವಾರಣೆ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಅದ್ಭುತವಾಗಿತ್ತು. 2024ರ ಒಂದು ನವರಾತ್ರಿ ಒಂದು ಅದ್ಭುತವಾದ ಇದು ಮಾಡಿದರು. ಇಲ್ಲಿ ಪೂಜೆ ಮಾಡಿದರು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ತೋರಿಸ್ಬೇಕು ಅಂತ ಈ ವಿಡಿಯೋಗಳೆಲ್ಲ ಮಾಡಿದ್ದೀನಿ. ಇಷ್ಟ ಆಗಿದರೆ ನೀವು ನನಗೆ ಲೈಕು, ಶೇರು, ಸಬ್ಸ್ಕ್ರೈಬರ್ ಮಾಡಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಬಾಂಧವರೇ ಹಾಗೂ ನನ್ನ ಬಂಧು ಬಾಂಧವರೇ, ಇಷ್ಟು ಹೇಳ್ತಾ ಇಷ್ಟೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ನನಗೆ ಕೆಲವೊಂದು ಮಾಹಿತಿ ತಿಳ್ಕೊಂಡು ನಿಮಗೆ ಹೇಳಿದ್ದೀನಿ.
ಇನ್ನೂ ಕೆಲವು ಮಾಹಿತಿ ಇದೆ ಈ ಸ್ಥಳ ಪುರಾಣದಲ್ಲಿ. ನನಗೆ ಚಿಕ್ಕದಾದ ಮಾಹಿತಿ ಗೊತ್ತಿರೋದ್ರಿಂದ ಇಷ್ಟು ಮಾತ್ರ ಹೇಳಿದ್ದೀನಿ. ನಿಮ್ಮ ಎಲ್ಲರಿಗೂ ನನ್ನ ಒಂದು ನಮಸ್ಕಾರ. ನಾನು ಎಸ್ ಕೆ ಹರಿಸಮುದ್ರ. ನಿಮಗೋಸ್ಕರ ಈ ಒಂದು ಅದ್ಭುತವಾದ ನವರಾತ್ರಿಯ ಒಂದು ಅದ್ಭುತವಾದ ಈ ಬಂಡಾಯ ಮಹಾಕಾಳಮ್ಮ ದೇವಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವೆಲ್ಲ ನೋಡಿ ಬೇಡ್ಕೊಳ್ಳಿ. ಇದನ್ನು ನೋಡಿ ನೀವು ಸಂತೃಪ್ತಿಗೊಳ್ಳಿ ಅಂತ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ನಾನು ಎಂಡ್ ಮಾಡಬೇಕು ಅಂತ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಈ ಒಂದು ಅದ್ಭುತವಾದ ಬಂಡಾಯ ಮಹಾಕಾಳಮ್ಮನನ್ನು ನಿಮಗೆಲ್ಲರಿಗೂ ತೋರಿಸಿದ್ದೀನಿ. ಕೆಲವೊಂದು ಮಾಹಿತಿ ಹೇಳಿದ್ದೀನಿ ಅಂತ ನಾನು ಅಂತ ಇದೆ ನನ್ನ ಮನಸ್ಸು. ಇಲ್ಲಿ ಅದ್ಭುತವಾದ ಪೂಜೆ ಹಾಗೂ ಅಭಿಷೇಕ ಎಲ್ಲ ಮಾಡ್ತಾರೆ. ಪೌರ್ಣಮಿ ಅಮಾವಾಸ್ಯೆ ಬೆಳಿಗ್ಗೆ ಬಂದು ತಾಯಿಗೆ ಒಂದು ಅಭಿಷೇಕ ಮಾಡುವಾಗ ಆ ನೀರು ನಮ್ಮ ತಲೆ ಮೇಲೆ ಬಿದ್ದಾಗ ನಮ್ಮ ಪಾಪ ಕರ್ಮಗಳೆಲ್ಲ ಕಳೆದು ಹೋಗ್ತವೆ. ಹಾಗೆ ಯಾವ್ದಾರ ದೆವ್ವ ಪೀಡೆ ಪಿಶಾಚಿ ಇದ್ದರೆ ಎಲ್ಲ ಆ ಕ್ಷಣದಲ್ಲಿ ಮಾಯವಾಗ್ತವೆ. ಈ ತಾಯಿಗೆ ಅಮಾವಾಸ್ಯೆ ಪೌರ್ಣಮಿಲಿ ಬಂದು ನೀವು ಕುಂಬಳಕಾಯಿ ದೀಪ, ನಿಂಬೆ ಹಣ್ಣಿನ ದೀಪ, ಹಾಗೆ ಬೆಲ್ಲದ ಅಚ್ಚಿನ ದೀಪ ಮತ್ತು ತುಪ್ಪದ ದೀಪ ಇದೆಲ್ಲ ಹಚ್ಚಿ ತಾಯಿಯನ್ನು ಬೇಡ್ಕೊಳ್ಳಿ. ನಿಮ್ಮ ಕಷ್ಟ ನಿವಾರಣೆ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿಗೆ ನನ್ನ ಒಂದು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ವಂದನೆಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನನ್ನ ಹೆಸರು ಎಸ್ ಕೆ ಹರಿಸಮುದ್ರ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನಗೆ ಹೇಳಿ. ಇದು ನೋಡಿ ಅದ್ಭುತವಾದ ಈ ಒಂದು ಜಾಗ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಬಾಯ್. ಬರೋಣವೇ, ನಾವು ಹೋಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಜೈ ಬಂಡಾಯ ಮಹಾಕಾಳಮ್ಮ, ಜೈ ಬಂಡಿ ಮಹಾಕಾಳಮ್ಮ. ಎಲ್ಲರಿಗೂ ವಂದನೆಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.